ಹಿರಮಲ್ಲಪ್ಪ ಎಸ್ ಕಡಪಟ್ಟಿ ಅವರ ಸಾರಥ್ಯದಲ್ಲಿ ಜಮಖಂಡಿ ಶಾಸಕರಾದ ಸನ್ಮಾನ್ಯ ಶ್ರೀ ಜಗದೀಶ್ ಗುಡಗಂಟಿ ಅವರು ಸದನದಲ್ಲಿ ಸಾವಳಗಿ ತುಂಗಳ ಏತ ನೀರಾವರಿಯ ಕುರಿತು ನೀರು ಸುಲಭವಾಗಿ ಬಂದು ತಲುಪಬೇಕಾದರೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ಸದನದ ಗಮನ ಸೆಳೆದರು. ವರದಿ ರವಿಕುಮಾರ್ ಸಿಂಗೆ, ಜೈ ಹುನ್ನೂರ ನ್ಯೂಸ್ ಚಾನೆಲ್ ಉಪಸಂಪಾದಕರು ಜಮಖಂಡಿ. ನೇರ ದಿಟ್ಟ ಕೈಗನ್ನಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9964266667 ಜಮಖಂಡಿ. ಜಗದೀಶ್ ಗುಡಗಂಟಿ. ನನ್ನ ಪ್ರಶ್ನೆ ಸಂಖ್ಯೆ 496 ಮಾನ್ಯ ಉಪಮಂತ್ರಿಗಳಿಗೆ ನಾನು ಕೇಳಿ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಕಳೆದ ಒಂದು ವರ್ಷದಿಂದ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಒಂದು ವಿಷಯ ನನ್ನ ಕ್ಷೇತ್ರದ ಪ್ರಾಮುಖ್ಯವಾದದ್ದು ಮತ್ತು ದೊಡ್ಡ ಸಮಸ್ಯೆ ಆಗಿದೆ. ಅಲ್ಲಿ ತುಂಗಳ ಸಾವಳಗಿ ಏತ ನೀರಾವರಿ ಯೋಜನೆ ಈಗಾಗಲೇ ಬಂದಿದ್ದು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವೈಜ್ಞಾನಿಕ ಆಗಿದೆ ಎಂದು ಸಾಬೀತು ಕೂಡ ಆಗಿದೆ. ಯಾಕಂದ್ರೆ ಇದಕ್ಕೆ ಬರುವಂತಹ ಈ ಏತ ನೀರಾವರಿ ಯೋಜನೆ ಪಂಪ್ಸೆಟ್ಗೆ ಬರುವಂತಹ ನೀರು ಹಳ್ಯಾಳ್ ಅಂತ ಊರಿನಿಂದ ಅಂದ್ರೆ ಕೃಷ್ಣಾ ನದಿಯಿಂದ 40 ಕಿಲೋಮೀಟರ್ನಿಂದ ಬರಬೇಕು. 40 ಕಿಲೋಮೀಟರ್ದ ದಂಡಿ ಮೇಲೆ ಹಳ್ಯಾಳದಲ್ಲಿ 6 ಪಂಪ್ಗಳು ಕುಡಿಸಿದಾರ. ಒಂದೊಂದು ಪಂಪದು 50 ಕ್ಯೂಸೆಕ್ಸ್ ಇದೆ. ಹೀಗೆ 600 ಇವತ್ತು ಕ್ಯೂಸೆಕ್ಸ್ ಅಲ್ಲಿಂದ ಬರಬೇಕಾಗಿದ್ದ ನೀರು ಮತ್ತೆ ಅದನ್ನು ಎರಡನೆಯ ಏತ ನೀರಾವರಿ ಅಂದ್ರೆ ಪಂಪ್ ಲಿಫ್ಟ್ ಮಾಡಲಿಕ್ಕೆ ಹಾಕಿ ಅಲ್ಲಿ 100 ಕ್ಯೂಸೆಕ್ಸ್ ಹೋಗಿ ಮುಂದೆ 20 ಕಿಲೋಮೀಟರ್ ನಂತರ ಒಂದು ಮಸೂತಿ ಕರೆ ಮಸೂತಿ ಅಂತ ಒಂದು ಯೋಜನೆ ಇದೆ. ಅದು ಕೂಡ ಅಲ್ಲಿ ಜಾಕ್ವೆಲ್ ಹಾಕಿದಾರ. ಮೊದಲನೇ ಜಾಕ್ವೆಲ್ ಇಂದ ಬಂದು ನೀರು ಎರಡನೇ ಜಾಕ್ವೆಲ್ ಕರಿ ಮಸೂತಿ ಹತ್ರ 20 ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ನೀರು ಪೂರೈಕೆ ಮಾಡಬೇಕು. ತದನಂತರ ಮತ್ತೆ 20 ಕಿಲೋಮೀಟರ್ ಗತಿಸಿ ಈ ಒಂದು ಸಾವಳಗಿ ತುಂಗಳ ಯೋಜನೆಗೆ ಬರಬೇಕು. ಅಲ್ಲಿ ಕರಿ ಮಸೂತಿಯ ಪ್ರಾಜೆಕ್ಟ್ದಲ್ಲಿ ಅಲ್ಲಿ ಪಂಪ್ಗಳಿದ್ದು ಆ ನೀರನ್ನು 375 ಕ್ಯೂಸೆಕ್ಸ್ ನೀರು ಅಲ್ಲಿ ಎತ್ತಾರ. ಈಗ 375 ಅಲ್ಲಿ 100 475 ಉಳಿತಷ್ಟು 125 ಕ್ಯೂಸೆಕ್ಸ್. ಇದು 25 ಕಿಲೋಮೀಟರ್ ಗತಿಸಿ ಇಲ್ಲಿ ಓಪನ್ ಕೆನಾಲ್ ಎಲ್ಲವು. ಅಲ್ಲಿ ರೈತರು ಏನ್ ಮಾಡಕತ್ತಾರ, ಸೈಫೂನ್ ಹಾಕಿ ಕೆಲವೊಂದು ಪಾಠಗಳನ್ನು ಕೂಡ ಬಿಟ್ಟಿದಾರ. ಅಲ್ಲಿ ವೈಜ್ಞಾನಿಕವಾಗಿ ಕೇಳ್ರಿ ನಂದು ನಾನು ದಯವಿಟ್ಟು ಕೇಳಿ. ಬಹಳ 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 ಪ್ರಮುಖವಾದದ್ದು ರೈತರು ಪ್ರತಿಭಟನೆ ಕೇಳ್ರಿ. ಆಮೇಲೆ ಇಲ್ಲಿ 125 ಕ್ಯೂಸೆಕ್ಸ್ 20 ಕಿಲೋಮೀಟರ್ ಏನು ಬರಬೇಕು ಅಲ್ಲಿ ಪಾಠಗಳ ಮುಖಾಂತರ ಎಲ್ಲ ಕೂಡ 100 ಕ್ಯೂಸೆಕ್ಸ್ ಹೋಗ್ತದ. ಬರೋದು ಬರೇ ದಂಡಿ ಬರ್ತದೆ. ಇಲ್ಲಿ ನಮ್ಮ ಹತ್ರ 25 ಕ್ಯೂಸೆಕ್ಸ್. ಇಲ್ಲಿ 3 ಪಂಪ್ಗಳಿದಾವ. 50 ಕ್ಯೂಸೆಕ್ಸ್ 3 ಪಂಪ್ ಅಂದ್ರೆ 150 ಕ್ಯೂಸೆಕ್ಸ್ ಬಂದ್ರೆ ಮಾತ್ರ ನೀರು ಒದಗಲಿಕ್ಕೆ ಸಾಧ್ಯತೆ. ಆದ್ರೆ 150 ಕ್ಯೂಸೆಕ್ಸ್ ಬರಬೇಕಾಗಿದ್ದು ನೀರು ಪೂರ ಪಂಪ್ ಸೆಟ್ ಇದೆ, ಪಂಪ್ಗಳಿದಾವು, ಪೂರ ಎಲ್ಲ ಇದೆ. ಆದ್ರೆ ನೀರೇ ಬರ್ತಾ ಇಲ್ಲ. ಇಲ್ಲಿ 25 ಕ್ಯೂಸೆಕ್ಸ್ ಅಂದ್ರೆ ಅರ್ಧ ಪಂಪ್ ನಡೀಲಿಕ್ಕೆ ಸಾಧ್ಯ ಇದೆ. ಇದು ವೈಜ್ಞಾನಿಕವಾಗಿ ಇದು ಸಾಧ್ಯ ಇಲ್ಲೇ ಇಲ್ಲ. ಆದ್ರಿಂದ ಇದನ್ನ ಹೇಳ ಬಯಸ್ತಾ ಇದ್ದೇನೆ. ಅದನ್ನು MD ಅವರಿಗೂ ಕೂಡ ನಾನು ಇದನ್ನ ಅವ್ರ ಗಣನೆ ತಂದಿದ್ದೇನೆ. ಅಲ್ಲಿ ರಾತ್ರಿ ಅದ್ರ ಮ್ಯಾಗ 9,000 ಹೆಕ್ಟರ್ ಜಮೀನು ಎಲ್ಲ ತಯಾರು ಮಾಡ್ಕೊಂಡು ಕೂತಾರ. ಅದು ವಂಚಿತರಾಗ್ಯಾರ ಬಹಳಷ್ಟು ರೈತರು. ಅದಕ್ಕೆ ದಯವಿಟ್ಟು ನಾನು ಒಂದೇ ಕೇಳ್ಕೊಳ್ಳೋದ್ರು, ಈ ಬಹಳ ಇದು ಕೊನೆಯದಾಗಿ ಕೇಳ್ಕೊತಾ ಇದ್ದೇನೆ, ಹೆಂಗಾರ ಮಾಡಿ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನ್ ಮಾಡಿರಿ ಅದು ಪೂರ ಫೇಲ್ ಆಗಿದೆ. ಅದಕ್ಕೆ 40 ಕಿಲೋಮೀಟರ್ ತರು ಬದ್ಲಿ ಇಲ್ಲಿ ಒಂದೇ ಒಂದು 8 ಕಿಲೋಮೀಟರ್ ಮ್ಯಾಗ ತುಬಚಿ ಅಂತ ಊರಿದೆ. ಅಲ್ಲೂ ಕೃಷ್ಣಾ ನದಿ ಇದೆ. ನದಿಗಿಂತ 8 ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ ಸೆಟ್ ಅನ್ನು ಹಾಕಿ ಇದ್ದ ಪಂಪ್ ಸೆಟ್ ಗಳನ್ನು ಶಿಫ್ಟ್ ಮಾಡಿದ್ದಾದ್ರೆ 8 ಕಿಲೋಮೀಟರ್ ಇಂದ ನೀರು ಬಂದ್ಬಿಡ್ತದೆ. ಇದೇ ಡಿಸ್ಚಾರ್ಜ್ DC ಅಂತರ ಡಿಸ್ಚಾರ್ಜ್ ಚಾನಲ್ ಏನಿದೆ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ. ದಯವಿಟ್ಟು ನಾನು ಒಂದೇ ಒಂದು ಕೇಳ್ಕೊತಾ ಇದ್ದು, ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ. ರೈತರು ಎಲ್ಲರೂ ವಂಚಿತರಾಗ್ಯಾರ. ಅದಕ್ಕೆ ಹೊಸ ಇದೇನ್ ಇದ್ದ ಯೋಜನೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನೀವು ತುಬಚಿಯಲ್ಲಿ ಪಂಪ್ ಹೌಸ್ ಅನ್ನು ಮಾಡಿ ಅಲ್ಲಿ ಜಾಕ್ವೆಲ್ ಮಾಡ್ರಿ. ಇದ್ದ ಪಂಪ್ಗಳಲ್ಲಿ ಏನದಾವ ಪರಿಹಾರ ಆಗ್ತದ. ಇದು ನಾನು ಸದನಕ್ಕೆ ತಿಳಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಮಹಿಳೆಯರು ಮಾಡಲೇ ಕೊಡಬೇಕಂತ ರೈತರ ಪರವಾಗಿ ವಿನಂತಿ ಮಾಡ್ಕೋತೇನೆ ನಾನು.